ವಿವಾಹ ಮಾಡಿಕೊಂಡ ಮೊಮ್ಮಗಳಿಗೆ ಹುಟ್ಟಿದ 40 ದಿನಗಳ ಹಸುಗೂಸನ್ನು ಸಾಯಿಸಿದ್ದಾರೆಂದು ಶಂಕಿಸಿರುವ ಘಟನೆ ವರದಿಯಾಗಿದೆ. ಚೇಳೂರು ನಿವಾಸಿ ಯುವತಿಯೊಬ್ಬಳು ಚಿಂತಾಮಣಿ ನಗರದ ಕಾಲೇಜಿಗೆ ಹೋಗುತ್ತಿರುವಾಗ ಪರಿಶಿಷ್ಟ ಜಾತಿಯ ರಾಜೇಶ್ ಎಂಬುವವರು ಪರಿಚಯವಾಗಿ ಪ್ರೀತಿ ಪ್ರೇಮ ಸಲ್ಲಾಪವಾಗಿ ಮದುವೆಯಾಗಿ ಚಿಂತಾಮಣಿ ನಗರದಲ್ಲಿಯೇ ವಾಸವಾಗಿದ್ರು. ಈ ಯುವತಿಗೆ ಕಳೆದ ತಿಂಗಳ 12ರಂದು ಆಂಧ್ರಪ್ರದೇಶದ ಆಸ್ಪತ್ರೆಯೊಂದರಲ್ಲಿ ಗಂಡು ಮಗು ಜನಿಸಿತ್ತು ಎನ್ನಲಾಗಿದೆ. ನಂತರ ಮಗುವಿನೊಂದಿಗೆ ಈ ತಿಂಗಳ 17ರಂದು ಚೇಳೂರಿಗೆ ಬಂದು ಬಾಗೇಪಲ್ಲಿ ಮುಖ್ಯ ರಸ್ತೆಯ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ಲು ಎಂದು ತಿಳಿದು ಬಂದಿದೆ. ಅಲ್ಲಿ ತನ್ನ ಅಜ್ಜಿ ಮೆಹಬೂಬಿ ಎಂಬುವವರು ತಾನು ಸಾಕಿ ಪೋಷಣೆ ಮಾಡಿಕೊಡುವುದಾಗಿ ಮಗುವನ್ನು ತೆಗೆದುಕೊಂಡಿದ್ದು, ನಂತರ ಮಗು ಮೃತಪಟ್ಟಿರುವುದಾಗಿ ಹೇಳಿದ್ದಾಳೆ. ಡಿಸೆಂಬರ್ 21ರಂದು ಯುವತಿ ತನ್ನ ಗಂಡು ಮಗುವನ್ನು ನಮ್ಮ ಅಜ್ಜಿ ಚೇಳೂರಿನ ಮೆಹಬೂಬಿ ಸಾಯಿಸಿರುವುದಾಗಿ ಅನುಮಾನ ಇದೆ, ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ಚೇಳೂರು ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಳಿ ಫಾರಂನಲ್ಲಿ ಕೆಲಸ ಮಾಡುವ ಒರಿಸ್ಸಾ ಮೂಲದ ಮೋಹನ್ ಮತ್ತು ಯುವತಿ ಚೇಳೂರು ಪಟ್ಟಣದ ಬಾಗೇಪಲ್ಲಿ ರಸ್ತೆಯ ಗುಂತ ಮೋರಿಯಾ ಸಮೀಪದ ಜಮೀನಿನಲ್ಲಿ ನವಜಾತ ಶಿಶುವನ್ನು ಹೂತಿರುವ ಸ್ಥಳ ಗುರುತಿಸಿ ಅಗೆದು ಮೃತದೇಹವನ್ನು ಹೊರತೆಗೆದರು. ತಹಸೀಲ್ದಾರ್ ಶ್ವೇತಾ ಹಾಗೂ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸಿ ಸುಜಿತ್ ರೆಡ್ಡಿ, ವೈದ್ಯಾಧಿಕಾರಿ ಭಾಸ್ಕರ್ ಸಮಕ್ಷಮದಲ್ಲಿ ಮಗುವಿನ ಮೃತದೇಹವನ್ನು ಹೊರತೆಗೆಸಿ ಪಂಚನಾಮೆ ಮಾಡಿ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ತನಿಖಾ ತಂಡ ಶವ ಪರೀಕ್ಷೆ ನಡೆಸಿತು. ಗಂಡು ಮಗುವನ್ನು ಸಾಯಿಸಿರುವ ಶಂಕೆ ವ್ಯಕ್ತಪಡಿಸಿ ದೂರು ನೀಡಲು ಠಾಣೆಗೆ ಬಂದ ಯುವತಿ ಅಪ್ರಾಪ್ತ ಬಾಲಕಿಯಾಗಿರುವ ಹಿನ್ನೆಲೆಯಲ್ಲಿ ಈಕೆಯನ್ನು ಬಾಲಮಂದಿರಕ್ಕೆ ಬಿಡಲಾಗಿದೆ. ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿದ ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.